ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನಿವತ್ತು ಲಕ್ಷ್ಮೀ ಹಬ್ಬದ ವ್ಲಾಗ್ ಅಪ್ಲೋಡ್ ಮಾಡ್ತಿದ್ದೀನಿ. ನಮ್ಮ ಮನೆಯಲ್ಲಿ ಹೇಗೆ ಲಕ್ಷ್ಮೀ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನೋಡೋಣ ಬನ್ನಿ. ನಾನು 4:30ಗೆ ಎದ್ದೆ. ಇವತ್ತು 4:30ಗೆ ಎದ್ಬಿಟ್ಟು ರಂಗೋಲಿ ಹಾಕ್ತಿದ್ದೀನಿ. ನೈಟೇ ಹಾಕಬೇಕಿತ್ತು ಆ್ಯಕ್ಚುಲಿ. ಅವತ್ತು ತುಂಬ ಮಳೆ ಇತ್ತು ಮತ್ತು ಹಾಕಿ ಕೂಡ ವೇಸ್ಟ್ ಆಗುತ್ತೆ ಅಂತ ಹಾಕಲಿಲ್ಲ. ಅದಕ್ಕೆ ಬೆಳಗ್ಗೆ 4:30ಗೆ ಎದ್ದು ಸ್ವಲ್ಪ ಬಾಗಿಲಿಗೆ ಎಲ್ಲ ನೀರು ಹಾಕಿ ರಂಗೋಲಿ ಹಾಕ್ತಿದ್ದೀನಿ. ನನಗೆ ರಂಗೋಲಿ ಹಾಕೋದಂದರೆ ತುಂಬ ಇಷ್ಟ. ಮುಂಚೆ ಎಲ್ಲ ನಂದು ಹಾಬಿ ಇತ್ತು, ಅದು ಬುಕ್ಕಲ್ಲಿ ಎಲ್ಲ ರಂಗೋಲಿ ಹಾಕ್ತಿದ್ದೆ. ಬಟ್ ಹೊರಗಡೆ ಹೋಗಿ ಹಾಕಬೇಕಂದ್ರೆ ಸ್ವಲ್ಪ ಹೊರಗಡೆ ಹೋಗಿ ಹಾಕಬೇಕಲ್ಲ ಅಂತ ಯಾರು ಹಾಕ್ತಾರೆ ಅಂತ ಇತ್ತು. ಬರೀ ಫೆಸ್ಟಿವಲ್ ಟೈಮಲ್ಲಿ ಅಷ್ಟೇ ಹಾಕ್ತಿದ್ದೆ. ನೋಡಿ, ಈ ಥರ ಒಳಗೊಂದು ಮತ್ತು ಹೊರಗೊಂದು 2 ರಂಗೋಲಿ ಹಾಕಿದ್ದೀನಿ. ರಂಗೋಲಿ ಹಾಕೋದು ಮತ್ತು ನೇಲ್ ಆರ್ಟ್ ಮಾಡೋದು ಈ ಥರ ಎಲ್ಲ ನನಗೆ ಹಾಬಿ ಆಗಿತ್ತು. ತುಂಬ ಇಷ್ಟ ನನಗೆ. ಫೆಸ್ಟಿವಲ್ಸ್ ಟೈಮಲ್ಲಿ ನೈಟೇ ಹಾಕ್ತಿದ್ದೆ ರಂಗೋಲಿ. ಬಟ್ ಇವಾಗೆಲ್ಲ ನೈಟ್ ಹಾಕೋದಕ್ಕಾಗಲ್ಲ. ಮಳೆ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾವಾಗ ಬಿಸಿಲು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಬೆಂಗಳೂರಲ್ಲಿ. ಆ ಥರ ಆಗಿದೆ. ಅದಕ್ಕೋಸ್ಕರ ಬೆಳಿಗ್ಗೆನೇ ಹಾಕ್ತೀನಿ ನಾನು. ನೈಟೆಲ್ಲ ರೆಡಿ ಮಾಡಿ ಇಟ್ಟಿದ್ವಿ. ಇವಾಗ ಹೂವು ಹಾಕಿ ಲಕ್ಷ್ಮೀ ಕೂರಿಸಿ ಪೂಜೆ ಮಾಡೋದು ಅಷ್ಟೇ. ನೋಡಿ, ಈ ಥರ ರೆಡಿ ಇದೆ ಎಲ್ಲ. ದೇವ್ರ ಮನೆಯೂ ಕೂಡ ರೆಡಿ ಇದೆ. ಇವಾಗ ನೈವೇದ್ಯಕ್ಕೆ ಸಜ್ಜಿಗೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ದೇವ್ರಿಗೆ ಸ್ವಲ್ಪ ಅಷ್ಟೇ ಮಾಡ್ಕೋತಾ ಇದ್ದೀನಿ ನಾನು. ಗುಡ್ಡಿ ಮಲಗಿದ್ದಾಳೆ. ಬನ್ನಿ ನೋಡೋಣ. ಗುಡ್ಡಿ ಮಲ್ಕೊಂಡಿದ್ಲಲ್ವ, ಅದಕ್ಕೆ ಗುಡ್ಡಿ ಎದ್ದೇಳೋ ಅಷ್ಟರಲ್ಲಿ ನಂದು ಸ್ನಾನ ಆಯಿತು. ರಂಗೋಲಿ ಎಲ್ಲ ಕೆಲಸ ಮುಗಿಸಿದ್ದಾಯಿತು. ಮತ್ತು ನೈವೇದ್ಯಕ್ಕೆ ಸ್ವಲ್ಪ ಸಜ್ಜಿಗೆ ಮಾಡ್ಕೊಳ್ಳೋಣ ದೇವ್ರಿಗೆ ಅಂತ ಮಾಡ್ಕೊಳ್ತಾ ಇದ್ದೀನಿ. ರೆಡಿ ಮಾಡ್ಕೊಳ್ತಾ ಇದ್ದೆ ಎಲ್ಲ. ನೈಟೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ ನಾವು. ಬೆಳಿಗ್ಗೆ ಎದ್ದು ಸ್ನಾನ ಮತ್ತು ಪೂಜೆ ಅಷ್ಟೇ ಪೆಂಡಿಂಗ್ ಇತ್ತು. ನೈಟೇ ಅಂದರೆ ಅದು ಕಂಪ್ಲೀಟಾಗಿ ಫ್ರೂಟ್ಸು, ಸ್ಟ್ಯಾಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಗುಡ್ಡಿ ನಾನಿದ್ದರೆ ಅಷ್ಟೇ, ಅವಳು ಜಾಸ್ತಿ ಹೊತ್ತು ಮಲ್ಕೊಳ್ಳೋದೇ ಇಲ್ಲ. ಮತ್ತು ನೋಡಿ, ಎದ್ದೇ ಬಿಟ್ಲು ಅವಳು ನನ್ನ ಪಕ್ಕದಲ್ಲಿ ಇದ್ದರೆ ಬೇಕಾದ್ರೆ 9 ಆಗಲಿ 10 ಆಗಲಿ ಅಲ್ಲಿವರೆಗೂ ಎದ್ದಿರ್ತಾಳೆ. ಅವಳು ಕೂಡ ಬೇಗ ಎದ್ಬಿಟ್ಲು. ಮೇ ಬಿ 6:30ಗೆಲ್ಲ ಎದ್ಬಿಟ್ಲು ಅನಿಸುತ್ತೆ. ಮತ್ತು ಮಲ್ಕೊಂಡೇ ಇಲ್ಲ ಅವಳು. ಮಲ್ಗ್ಸೋಕ್ಕೆ ಟ್ರೈ ಮಾಡಿದೆ, ಬಟ್ ಮಲ್ಕೊಂಡಿಲ್ಲ. ಓಕೆ, ಹೇಗೂ ಬೇಗ ಇದ್ಲಲ್ಲ, ಅವಳಿಗೂ ಸ್ನಾನ ಮಾಡಿಸ್ಬಿಡೋಣ ಅಂತ.
ಗುಡ್ಡಿದು ಸ್ನಾನ ಆಯಿತು. ಇದು ಮನೆ ಹತ್ರನೇ ತೊಗೊಂಡು ಬಂದಿರೋ ಡ್ರೆಸ್ ಇದು. ನನಗೆ ಸ್ವಲ್ಪ ಕೂಡ ಇಷ್ಟ ಆಗಲಿಲ್ಲ. ಈ ಥರ ಟ್ರೆಡಿಷ್ನಲ್ ವೇರೆಲ್ಲ ನಾನು ಯೂಶ್ವಲಿ ಮಲ್ಲೇಶ್ವರಂನಲ್ಲೇ ತೊಗೊಳ್ಳೋದು. ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಬಟ್ ಫುಲ್ಲು ಮಳೆ ಇತ್ತು ಅವತ್ತು. ಮಲ್ಲೇಶ್ವರಂಗೆಲ್ಲ ಹೋಗೋಕ್ಕಾಗಿಲ್ಲ. ಅದಕ್ಕೆ ಮನೆ ಹತ್ರನೇ ತೊಗೊಂಡ್ವಿ. ಇದು ಇದ್ದಿದ್ದೇ 2 ಕಲರ್ ಏನೋ. ಸೊ ಇನ್ನೊಂದು ಕಲರ್ ಇತ್ತು ಅಂತ ಇದು ತೊಗೊಂಡ್ವಿ. ತುಂಬ ರಫ್ ಆಗಿದೆ ಬಟ್ಟೆ. ಗೊತ್ತಿಲ್ಲ ಅವಳು ಮುಂದೆ ಹಾಕ್ತಾಳೋ ಇಲ್ವೋ ಅಂತ. ಅದಕ್ಕೋಸ್ಕರ ಇನ್ನೇನು ಮಾಡೋದು, ಅರ್ಜೆಂಟ್ ಇದೆ ಅಂತ ತೊಗೊಂಡಿದ್ದು ಅಷ್ಟೇ. ನಾನು ಲಾಸ್ಟ್ ಇಯರ್ ಕೂಡ ಲಕ್ಷ್ಮೀನ ಕೂರಿಸಿದ್ದೆ. ಲಾಸ್ಟ್ ಇಯರ್ ಆನ್ಲೈನಲ್ಲೇ ಆರ್ಡರ್ ಮಾಡಿದ್ದೆ. ಅದು ಇವಾಗಲೂ ಹಾಕ್ತಿದ್ದೀನಿ ಬಟ್ಟೆ. ಅಷ್ಟು ಚೆನ್ನಾಗಿದೆ. ಟ್ರೆಡಿಷ್ನಲ್ ಫ್ರಾಕು ಇದೇ ಥರ. ಮೇ ಬಿ ವಿಡಿಯೋದಲ್ಲೆಲ್ಲ ನೀವು ನೋಡಿರ್ತೀರ. ಬಟ್ ಮನೆ ಹತ್ರ ಇದು ಸ್ವಲ್ಪನೂ ಚೆನ್ನಾಗಿಲ್ಲ, ಇಷ್ಟ ಆಗಲಿಲ್ಲ. ಮತ್ತು ಲಕ್ಷ್ಮೀನ ಕೂರಿಸಿದ್ವಿ ನಾವು. ಕೂರಿಸ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಲಕ್ಷ್ಮಿ ಕೂರಿಸೋದು ಅಮ್ಮ ಕೂಡ ಮಾಡ್ಕೊಂಬಂದಿಲ್ಲ. ನಾನೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಅವರು ಮಾಡ್ಕೊಂಡು ಬಂದಿದ್ದರೆ ನನಗೆ ಎಲ್ಲ ಗೊತ್ತಾಗ್ತಿತ್ತು ಹೇಗೆ ಮಾಡೋದು ಅಂತ. ನನಗೂ ಕೂಡ ಏನೂ ಗೊತ್ತಿಲ್ಲ. ಪ್ರತಿ ವರ್ಷ ಒಂದೊಂದೇ ನಾನು ಕಲಿತಾ ಬರ್ತಾಯಿದ್ದೀನಿ ಹೇಗೆ ಏನು ಅಂತ. ಏನಾದರೂ ಮಿಸ್ಟೇಕ್ ಆಗಿದ್ದರೆ ಹೇಗೆ ಅಂತ ನೋಡ್ತಾ ಇದ್ದೀನಿ. ಅಂದರೆ ಮಿಸ್ಟೇಕ್ ಆಗಿದ್ದರೆ ಅದನ್ನು ತಿದ್ಕೊಳ್ತಾ ಇದ್ದೀನಿ ಎವ್ರಿ ಇಯರ್ ಕೂಡ. ಲಾಸ್ಟ್ ಇಯರು ಸ್ವಲ್ಪ ಅದೇ ಏನೇನು ಮಾಡಬಾರ್ದು ಅದೆಲ್ಲ ತಿಳ್ಕೊಂಡೆ. ಈ ಇಯರು ಹಂಗೆ ಹೋಗ್ತಾ 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 ಎಲ್ಲ ತಿಳ್ಕೊತಾ ಇದ್ದೀನಿ ನಾನು. ಮತ್ತು ಲಕ್ಷ್ಮಿ ಕೂರಿಸೋದು ಬೇಡ ಅಂತ ಅಂದ್ಕೊಂಡೇ ಇದ್ವಿ. ಬಟ್ ಅದೇ ಗರ್ಲ್ ಬೇಬಿ ಆಗಿರೋದ್ರಿಂದ ನಮಗೆ ಹೆಣ್ಮಗು ಆದರೆ ಲಕ್ಷ್ಮಿ ಕೂರಿಸೋ ಪ್ಲ್ಯಾನ್ ಇತ್ತು. ಕೂರಿಸೋಣ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ಹೆಣ್ಮಗು ಆಯಿತು. ಅದಕ್ಕೋಸ್ಕರ ನಾವು ಕೂರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನನ್ನ ಯಾರು ಕೂರಿಸಿದ್ದು ಅಂದರೆ ಫ್ರೆಂಡ್ಸ್ ಮನೆಯಲ್ಲಿ ಕೂರಿಸಿರೋದು ನೋಡಿದ್ದೀನಿ. ಅಂದರೆ ಅವರೇ ಬೇರೆ ಥರ ಫಾಲೋ ಮಾಡ್ತಾರೆ. ನನಗೂ ಗೊತ್ತಿಲ್ಲ ಅಷ್ಟೊಂದು. ನಾವು ಈ ಥರ ಸಿಂಪಲ್ಲಾಗಿ, ಗ್ರ್ಯಾಂಡಾಗಿ ಏನೂ ಅಲ್ಲ, ಸಿಂಪಲ್ಲಾಗಿ ಕೂರಿಸ್ತಾ ಇದ್ದೀವಿ. ಲಾಸ್ಟ್ ಇಯರ್ ಇನ್ನೂ ಸಿಂಪಲ್ಲಾಗಿ ಕೂರಿಸಿದ್ವಿ. ಈ ಇಯರ್ ಸ್ವಲ್ಪ ಲಾಸ್ಟ್ ಇಯರ್ಗಿಂತ ಪರವಾಗಿಲ್ಲ ಅನ್ನಿಸ್ತು. ಆ ಥರ ಇದು ಐಡಲ್ ತೊಗೊಂಡು ಬಂದಿದ್ವಿ. ಅಂದರೆ ಕಳಸದಲ್ಲಿ ಕೂರಿಸಿಲ್ಲ ನಾವು. ಕಳಸದಲ್ಲಿ ಲಕ್ಷ್ಮಿನ ಇಟ್ಬಿಟ್ಟು ಆ ಥರ ಕೂರಿಸಿಲ್ಲ. ಯಾಕಂದರೆ ನನಗೆ ಸ್ಯಾರಿ ಡ್ರೆಪ್ಪಿಂಗ್ ಎಲ್ಲ ಅಷ್ಟೊಂದು ಬರಲ್ಲ. ಇನ್ನೂ ಇವಾಗ ಕಲಿತಾ ಇದ್ದೀನಿ ಸ್ಯಾರಿ ಡ್ರೆಪ್ಪಿಂಗು. ಮತ್ತು ಅದು ಸ್ಯಾರಿ ಡ್ರೆಪ್ಪಿಂಗ್ ಮಾಡಬೇಕು ಅಂತ ನಾವು ಲಾಸ್ಟ್ ಇಯರ್ ತೊಗೊಂಡು ಬಂದಿದ್ವಿ. ಇದು ಐಡಲ್ಲೇ ತೊಗೊಂಬಂದು ಇದು ಮಾಡಿರೋದು. ರೆಡಿಮೇಡು ಜ್ಯುವೆಲರಿ ಎಲ್ಲ ಕಂಪ್ಲೀಟ್ ಸೆಟ್ ತೊಗೊಂಡು ಬಂದು ಇಟ್ಟಿರೋದು ಲಾಸ್ಟ್ ಇಯರ್ ಕೂಡ ಇದನ್ನೇ ಇಟ್ಟು ಪೂಜೆ ಮಾಡಿದ್ದು ಲಕ್ಷ್ಮೀನ, ಐಡಲ್ಲು. ಈ ಇಯರ್ ಕೂಡ ಅದೇ ಮಾಡಿದ್ದು. ಮತ್ತು ಸ್ಯಾರಿ ಇದು ಅಮ್ಮದು, ನಾನೇ ಉಟ್ಕೊಂಡಿರೋ ಸ್ಯಾರಿ ಇದು. ತುಂಬ ದಪ್ಪ ಇದೆ, ಗೊತ್ತಿಲ್ಲ ಹೇಗೋ ಮ್ಯಾನೇಜಬಲ್ ಥರ ಉಟ್ಕೊಂಡಿದ್ದೀನಿ. ಇವಾಗ ಕಲ್ತ್ಕೋತಾ ಇದ್ದೀನಲ್ವ, ಅಷ್ಟು ನೀಟಾಗಿ ಉಡೋಕ್ಕೆ ಬರೋದಿಲ್ಲ ಸೀರೆ ಎಲ್ಲ. ಅದಕ್ಕೆ ಅಮ್ಮದು ಸ್ಯಾರಿ, ಬ್ಲೌಸ್ ನನ್ನದೇ ಅದು. ಆ ಬ್ಲೌಸಿಗೆ ಮ್ಯಾಚ್ ಆಗೋ ಥರ ಸೀರೆ ತೊಗೊಂಡು, ಮತ್ತು ಲಕ್ಷ್ಮೀನ ಕೂರಿಸ್ಬೇಕಾದ್ರೆ ಸಲ್ವಾರು ಅದೆಲ್ಲ ನೈಟ್ ಡ್ರೆಸ್ ಎಲ್ಲ ಹಾಕ್ಕೊಳ್ಬಾರ್ದಲ್ವ. ಅದಕ್ಕೋಸ್ಕರ ಸೀರೆನೇ ಉಟ್ಕೊಳ್ಬೇಕು ಅಂತ ಉಟ್ಕೊಂಡು ಲಕ್ಷ್ಮೀನ ಕೂರಿಸಿ ಪೂಜೆ ಮಾಡಿ ಮತ್ತು ಸ್ಯಾರಿ ತೆಗೆದ್ಬಿಡೋಣ ಅಂತ ಉಟ್ಕೊಂಡಿದ್ದು. ಅಮ್ಮದು ಸೀರೆ ಇದು. ಗುಡ್ಡಿ ನೋಡಿ ಮಕ್ಕಳನ್ನ ಇಟ್ಕೊಂಡು ಏನು ಮಾಡೋದಕ್ಕೂ ಆಗಲ್ಲ. ಅಲ್ಲಿ ಹೋಗ್ಬಿಟ್ಟು ಎಲ್ಲ ಎಳಿತಾ ಇದ್ಲು. ಅಲ್ಲಿ ಡ್ರೈ ಫ್ರೂಟ್ಸ್ ಇಟ್ಟಿದ್ರೆ ಅವಳೇ ಆ ದ್ರಾಕ್ಷಿ ಏನಿದೆ ಅವಳೇ ಎಲ್ಲ ಮುಗಿಸ್ಬಿಟ್ಲು. ದೇವ್ರ ಮುಂದೆ ಇಟ್ಟಿರೋದು ತಿನ್ನಬಾರ್ದು ಅಂತ ಹೇಳಿದ್ರೆ ಹೋಗೋದು, ದ್ರಾಕ್ಷಿ ತೊಗೊಳ್ಳೋದು, ತಿನ್ನೋದು ಮಾಡ್ತಿದ್ಲು. ಮತ್ತು ಅದು ಕಡ್ಡಿ ಇಟ್ಕೊಂಡು ಪೂಜೆ ಮಾಡ್ತೀನಿ ನಾನು ಅಂತ ಅದನ್ನು ಮುಟ್ಟೋಕ್ಕೆ ಹೋಗೋದು ಎಲ್ಲ ಮಾಡ್ತಿದ್ಲು. ನಾವು ಅಂದ್ಕೊಂಡ್ವಿ ದೇವ್ರ ಮನೆಯಲ್ಲೇ ಕೂರಿಸೋಣ ಅಂತ. ಬಟ್ ಅದು ಕಳಸದಲ್ಲಿ ಕೂರಿಸ್ಬೇಕಲ್ವ, ಆಗೋದಿಲ್ಲ ಅಂತ ಹೊರಗಡೆನೇ ಇವಳನ್ನ ಹೇಗಾದರೂ ಒನ್ ಡೇ ಮ್ಯಾನೇಜ್ ಮಾಡಬೇಕು ಅಂತ ಹೊರಗಡೆನೇ ಕೂರಿಸಿದ್ದು ನಾವು.
ಮಾಮಿ ಮಾಡು. ಚಾಮಿ ಮಾಡು ಚಾಮಿ ಮಾಡು ಚಾಮಿ ಮಾಡು ಚಾಮಿ ಮಾಡು ಚಾಮಿ ಮಾಡು ಮಾಡು ಚಾಮಿ ಮಾಡು ಚಾಮಿ ಮಾಡು ಮಾಡಮ್ಮ ಮಾಡು. ಮತ್ತು ಎಲ್ಲ ಮುಗೀತು. ನಾನು ಫಸ್ಟ್ ಸ್ಯಾರಿ ಎಲ್ಲ ಚೇಂಜ್ ಮಾಡಿ ಅಡುಗೆಗೆ ಸ್ಟಾರ್ಟ್ ಮಾಡ್ತಿದ್ದೀವಿ. ಎಲ್ಲ ಹೆಲ್ಪ್ ಮಾಡ್ತಿದ್ದೀನಿ. ನಮ್ಮ ಅತ್ತಿಗೆನೇ ಎಲ್ಲ ಅಡುಗೆ ಮಾಡಿದ್ದು. ಒಬ್ಬಟ್ಟು ಮಾಡ್ತಿದ್ದೀವಿ. ಏನಾದರೂ ಮಾಡೋಣ ಲೈಟಾಗಿ ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ನನಗೆ ಒಬ್ಬಟ್ಟೆಲ್ಲ ಮಾಡೋದಕ್ಕೆ ಬರಲ್ಲ. ಅಂದರೆ ಟ್ರೈ ಮಾಡಿದ್ದೀವಿ, ಅಷ್ಟೊಂದು ನೀಟಾಗಿ ಪರ್ಫೆಕ್ಟಾಗಿ ಮಾಡೋಕ್ಕಾಗಲ್ಲ. ನಮ್ಮ ಅತ್ತಿಗೆ ಚೆನ್ನಾಗಿ ಮಾಡ್ತಾರೆ ಒಬ್ಬಟ್ಟು, ಅದಕ್ಕೆ ಒಬ್ಬಟ್ಟು ಮಾಡೋಣ ಅಂತ ಮಾಡ್ತಿದ್ದೀವಿ. ನೋಡಿ ನಮ್ಮ ಮನೆ ಪುಟ್ಟ ಲಕ್ಷ್ಮಿ ಏನೆಲ್ಲ ಮಾಡ್ತಿದ್ದಾಳೆ. ಅವಳನ್ನ ನೋಡ್ಕೊಳ್ಳೋದಕ್ಕೆ ಒಬ್ರು ಇರಬೇಕು, ಇಲ್ಲಾಂದರೆ ಅದು ದೇವ್ರ ಮುಂದೆ ಇರೋದೆಲ್ಲ ಎಳಿತಾಯಿದ್ಲು. ಅಲ್ಲಿ ಬಿಸಿ ಕೂಡ ಇತ್ತಲ್ವ, ಮತ್ತು ಇದು ಅಗರಬತ್ತಿ ಎಲ್ಲ ಎಲ್ಲಿ ಮುಟ್ತಾಳೆ ಅಂತ ಭಯ ಇತ್ತು. ಮತ್ತು ಒಬ್ಬಟ್ಟು ಎಲ್ಲ ಆಯಿತು, ರೆಡಿ ಮಾಡ್ಕೊಂಡಿದ್ದಾಯಿತು. ಮತ್ತು ತಟ್ತಾಯಿದ್ದೀವಿ ಒಬ್ಬಟ್ಟನ್ನ. ಊಟ ಮಾಡಾದಮೇಲೆ ನನಗೆ ನೆನಪಾಗುತ್ತೆ, ಅಯ್ಯೋ ವೀಡಿಯೋ ತೊಗೊಂಡಿಲ್ಲ ಅಂತ. ನೋಡಿ ಒಬ್ಬಟ್ಟು ಮಾಡಿದ್ದೀವಿ, ಮತ್ತು ಕೋಸಂಬರಿ ಮಾಡಿದ್ದೀವಿ, ಕಾಳುಗೊಜ್ಜು ಮತ್ತು ಒಬ್ಬಟ್ಟು ಸಾರು. ಇಷ್ಟು ಮಾಡಿಕೊಂಡು ಮತ್ತು ಊಟ ಮಾಡ್ತಿದ್ದೀವಿ. ಊಟ ಮಾಡಿಕೊಂಡು ಮತ್ತೆ ಫ್ರೆಶ್ ಅಪ್ ಆಗಿ ಮತ್ತೆ ಪೂಜೆ ಮಾಡಿ, ಮತ್ತು ನನ್ನ ಫ್ರೆಂಡ್ಸ್ ಬಂದರು, ಇನ್ವೈಟ್ ಮಾಡಿದ್ದೆ ಅವ್ರಿಗೂ. ನನ್ನ ಫ್ರೆಂಡ್ಸ್ ಬಂದರು ಸಂಜೆ. ಎಲ್ಲರಿಗೂ ಸಂಜೆ ಇನ್ವೈಟ್ ಮಾಡಿದ್ದೆ. ಲಾಸ್ಟ್ ಇಯರ್ ಒಂದು 3 ಜನಕ್ಕೆ ಇನ್ವೈಟ್ ಮಾಡಿದ್ದು, 3 ಜನಕ್ಕೆ ಕುಂಕುಮ ಕೊಡಬೇಕು ಅಂತ 3 ಜನಕ್ಕೆ ಇನ್ವೈಟ್ ಮಾಡಿದ್ದೆ. ಈ ಸರಿ 5 ಜನ ಬಂದರು. ಖುಷಿ ಆಯಿತು. 5 ಜನಕ್ಕೆ ಕುಂಕುಮ ಕೊಟ್ವಿ. ನೋಡಿ ಸಿಂಪಲ್ಲಾಗಿ ಅಷ್ಟೇ, ನಮ್ಮ ಮನೇಲಿ ಗ್ರ್ಯಾಂಡ್ ಏನಿಲ್ಲ. ಅದು ಲಾಸ್ಟ್ ಇಯರಿಂದ ಮಾಡ್ತಿರೋದು. ನಮ್ಮ ಮನೆಯಲ್ಲಿ ಯಾವುದೂ ಐಡಲ್ ಕೂರಿಸಲ್ಲ. ಅಮ್ಮ ಅದು ಮಾಡ್ಕೊಂಡು ಬಂದಿಲ್ಲ. ಹಬ್ಬ ಅಂದರೆ ಮನೆಯಲ್ಲಿ ಪೂಜೆ, ಅಡುಗೆ, ಸ್ವೀಟು ಏನಾದರೂ ಅಡುಗೆ ಮಾಡಿಕೊಂಡು ಇಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ತಾಯಿದ್ವಿ, ಈ ಥರ ಅಷ್ಟೇ. ಈ ಥರ ಐಡಲೆಲ್ಲ ಕೂರಿಸಿ ಮಾಡೋದು ಆ ಥರ ಮಾಡಿಲ್ಲ. ನಾನೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನನಗೂ ಅಷ್ಟೊಂದು ಗೊತ್ತಾಗ್ತಿಲ್ಲ ಹೇಗೆ ಏನು ಅಂತ. ಹೋಗ್ತಾ ಹೋಗ್ತಾ ಕಲಿತಾ ಹೋಗ್ತೀನಿ ಅಲ್ವಾ. ಎಲ್ಲ ಹಾಗೆ ಕೂತ್ರೆ ಆಗಲ್ಲ, ಒಂದೊಂದೇ ಕಲಿತಾ ಹೋಗಬೇಕು. ನಮ್ಮ ಮಕ್ಕಳಿಗೆ ನಮ್ಮ ಟ್ರೆಡಿಷನ್ ಕಲ್ಚರ್ ಎಲ್ಲ ಹೇಳ್ಕೊಡ್ಬೇಕು. ಇವಾಗ ಅಮ್ಮ ಕೂರಿಸ್ತಾ ಇರಲಿಲ್ಲ, ಅದರಿಂದ ನನಗೆ ಗೊತ್ತಿಲ್ಲ. ಇವಾಗ ನಾನು ಇದೆಲ್ಲ ಮಾಡಲ್ಲ ಅಂದರೆ ನನ್ನ ಮಗಳಿಗೂ ಗೊತ್ತಾಗಲ್ಲ. ಸೊ ಅದನ್ನು ಅವಳಿಗೂ ಹೇಳ್ಕೊಟ್ಟು ಎಲ್ಲ ಇದು ಮಾಡಬೇಕು. ನಾನು ಸ್ಯಾರಿ ಅಂತೂ ಹೇಗೆ ಉಟ್ಟಿದ್ದೀನಿ ಅಂದರೆ, ಮತ್ತೆ ಸಂಜೆ ಉಟ್ಕೊಂಡೆ. ಅದು ಸ್ಯಾರಿನೇ ಚೆನ್ನಾಗಿಲ್ವ, ಇಲ್ಲ ನಾನೇ ಚೆನ್ನಾಗಿ ಉಟ್ಟಿಲ್ಲ, ನಂಗೆ ಗೊತ್ತಿಲ್ಲ. ಬಟ್ ನಾನು ಇವಾಗ ಕಲ್ತ್ಕೋತಾ ಇದ್ದೀನಿ ಸ್ಯಾರಿ ಡ್ರೆಪ್ಪಿಂಗೆಲ್ಲ. ನೋಡೋಣ ಹೇಗೆ ಉಡ್ತೀನಿ ಅಂತ. ಮತ್ತು ಇದು ನನ್ನ ಫ್ರೆಂಡ್ ಅವರ ಅತ್ತಿಗೆಯವ್ರ ಮಕ್ಕಳು, ಅವರು ಕೂಡ ಬಂದಿದ್ದರು. ಮತ್ತು ನಾನು ಹುಟ್ಟಿದಾಗಿ ಕೂಡ ಮಾಡಬೇಕು, ಲಕ್ಷ್ಮೀನ ಕೂರಿಸ್ಬೇಕು ಅಂತ ಅಮ್ಮ ಅಂದ್ಕೊಂಡಿದ್ರಂತೆ. ಅಂದರೆ ಅಮ್ಮಗೆ ಎಲ್ಲರೂ ಹೇಳ್ತಾಯಿದ್ರಂತೆ, ಹೆಣ್ಮಗು ಆಗಿದೆ ಅಲ್ವಾ, ಲಕ್ಷ್ಮೀನ ಕೂರಿಸಿ ಒಳ್ಳೆಯದಾಗುತ್ತೆ, ಚೆನ್ನಾಗಿರುತ್ತೆ ಅಂತ. ಬಟ್ ಅಮ್ಮ ಕೂಡ ಅದೇ ಬೇಡ, ಹಬ್ಬದ ಊಟ ಮನೆಯಲ್ಲಿ ಪೂಜೆ ಆ ಥರ ಮಾಡೋಣ ಸಾಕು, ಈ ಥರ ಕೂರಿಸೋದು ಎಲ್ಲ ಬೇಡ, ಮತ್ತು ಕೂರಿಸ್ತಾ ಬಂದರೆ ಅದು ಕಂಟಿನ್ಯೂಸ್ ಆಗಿ ಕೂರಿಸ್ಬೇಕು ಮತ್ತು ಬಿಡಬಾರ್ದು ಅಂತ ಅದು ಕೂರ್ಸೋಕ್ಕೆ ಹೋಗಿಲ್ಲ. ಮತ್ತು ನನ್ನ ಫ್ರೆಂಡ್ಸು ಕೂಡ ಊಟ ಮಾಡಿ ಎಷ್ಟು ಹೇಳಿದ್ರು ಬೇಡ ಬೇಡ ಅಂತ. ಅವಳು ಡಯಟಲ್ಲಿ ಬೇರೆ ಇದ್ದಾಳೆ, ಅವಳು ಸಣ್ಣ ಆಗಬೇಕಂತ ಡಯಟಲ್ಲಿದ್ದಾಳೆ. ಆದರೂ ಅವಳಿಗೆ ಬಿಟ್ಟಿಲ್ಲ. ಚೆನ್ನಾಗಿ ಸ್ವೀಟ್ ತಿನ್ನಿಸ್ಬಿಟ್ಟೆ, ಒಬ್ಬಟ್ಟು 3-4 ಒಬ್ಬಟ್ಟು ಹಾಕ್ಬಿಟ್ಟೆ. ಅವಳು ಚೆನ್ನಾಗಿದೆ ಒಬ್ಬಟ್ಟು ಸಖತ್ತಾಗಿದೆ ಅಂತ. ಅವ್ರ ಕಡೆ ಎಲ್ಲ ಬೇರೆ ಥರ ಮಾಡ್ತಾರೆ ಒಬ್ಬಟ್ಟು, ನಮ್ಮ ಕಡೆನೇ ಬೇರೆ ಥರ. ಅದಕ್ಕೋಸ್ಕರ ಚೆನ್ನಾಗಿದೆ ಅಂದ್ಬಿಟ್ಟು ತಿಂದಳು.
ಮತ್ತು ಸ್ಯಾರಿ ಚೆನ್ನಾಗಿ ಉಟ್ಟಿಲ್ಲ, ಏನು ಈ ಥರ ಉಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಬಾ ಸ್ಯಾರಿ ಉಡಿಸ್ತೀನಿ ಅಂತ ಮೇಕಪ್ ಆರ್ಟಿಸ್ಟ್ ಅವರು. ಇವಾಗ ಕೋರ್ಸ್ ಕಂಪ್ಲೀಟ್ ಆಗಿದೆ, ಸ್ಯಾರಿ ಡ್ರೇಪಿಂಗ್ ಎಲ್ಲ ಬರುತ್ತೆ. ಅದಕ್ಕೋಸ್ಕರ ಅವ್ರು ಉಡಿಸ್ತೀನಿ ಬಾ ಅಂತ ಉಡಿಸಿದ್ಲು ನನ್ನ ಫ್ರೆಂಡು. ಅಲ್ಲೇ ದೊಡ್ಡಮ್ಮ ದೊಡ್ಡಮ್ಮ ಹೇಳ ದೊಡ್ಡಮ್ಮ ಬಾ ಈ ಕಡೆ ಅಂತ ಸರಿ ಬರ್ನಾ ಬೈ ಬೈ ಬೈ. ಕೊಡ್ಲ ಬ್ಯಾಗ್ ಇಲ್ಲ ಇಲ್ಲ ಅಲ್ಲ ಮುಂದೆ ಚೆನ್ನಾಗಿತ್ತ ಊಟ? ಹೋಳಿಗೆನೇ ಜಾಸ್ತಿ ಇತ್ತು ಗುಡ್ಡಿ ಅಲ್ಲಿ ಓಹೋ ಬಾಯ್ ಬಾಯ್ ಬಾಯ್, ಹುಷಾರು. ಬಾಯ್ ಬಾಯ್ ಬಾಯ್. ಮತ್ತು ನಮ್ಮ ಫ್ಯಾಮಿಲಿ ಫ್ರೆಂಡ್, ಅಮ್ಮ ಫ್ರೆಂಡ್ ಅವ್ರು ಕೂಡ ಬಂದಿದ್ರು, ಅವ್ರಿಗೂ ಕರೆದಿದ್ವಿ. ನಾನು ಲಾಸ್ಟ್ ಮದುವೆ ವ್ಲಾಗ್ ಹಾಕಿದ್ನಲ್ಲ, ಇವ್ರದ್ದೇ ಮದುವೆ ಆಗಿದ್ದು. ಅವ್ರ ಸೊಸೆನೂ ಬಂದಿದ್ದರು. ಅವ್ರು ಕೂಡ ಹೇಳ್ತಾಯಿದ್ರು, ಆಂಟಿ ಸ್ಯಾರಿನಲ್ಲಿ ಚೆನ್ನಾಗಿ ಕಾಣ್ತಿದ್ಯಾ, ಇವಾಗಲೇ ನೋಡ್ತಾ ಇರೋದು ಸ್ಯಾರಿಯಲ್ಲಿ ಸೀಮಂತ ಮತ್ತು ನಾಮಕರಣದಲ್ಲಿ ಬಿಟ್ಟರೆ ಇವಾಗಲೇ ನೋಡ್ತಾ ಇರೋದು ಅಂತ. ನಾನು ಸ್ಯಾರಿ ಜಾಸ್ತಿ ಉಡೋದಿಲ್ಲ, ಅದಕ್ಕೆ ನಾನು ಸ್ಯಾರೀಸ್ ಇದೆ, ಬಟ್ ಇವಾಗ ಏನಂದರೆ ಬ್ಲೌಸ್ ಯಾವುದು ಆಗ್ತಿಲ್ಲ ನನಗೆ. ಮೇ ಬಿ ಫೀಡಿಂಗ್ ಮಾಡ್ತಾ ಇರೋದ್ರಿಂದನೋ ಏನೋ ಗೊತ್ತಿಲ್ಲ. ನಾನು ಮತ್ತೆ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡ್ಸೋಕ್ಕೂ ಹೋಗಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಭಯ ಇದೆ. ಮತ್ತು ಅದನ್ನು ಸ್ಟಿಚ್ ಓಪನ್ ಮಾಡೋದು ಆ ಥರ ಮಾಡಿದ್ರೆ ಫಿಟ್ಟಿಂಗ್ ಸರಿಯಾಗಿ ಕೂರೋದಿಲ್ಲ. ಅದಕ್ಕೋಸ್ಕರ ನಾನು ಸ್ಯಾರೀಸ್ ಏನು ಸ್ಟಿಚ್ ಮಾಡಿಸ್ತಿಲ್ಲ. ಒನ್ಸ್ ಫೀಡಿಂಗ್ ಸ್ಟಾಪ್ ಮಾಡಿದಾಗ ಮತ್ತೆ ಸ್ಯಾರೀಸ್ ಎಲ್ಲ ಸ್ಟಿಚ್ ಮಾಡಿಸ್ಬೇಕು. ಯಾಕಂದರೆ ಅವಾಗ ಸಣ್ಣ ಆಗ್ಬೋದು, ಇಲ್ಲ ದಪ್ಪನೇ ಆಗ್ಬೋದು, ನಂಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಮತ್ತೆ ಅದೇ ಬ್ಲೌಸ್ಗೆ ಬೇರೆ ಸ್ಯಾರಿ, ಅಮ್ಮದೇನೆ ಬೇರೆ ಸ್ಯಾರಿ ತೊಗೊಂಡು, ನನ್ನ ಅರ್ಜೆಂಟಲ್ಲಿ ಸಿಕ್ಕಿದ ಸ್ಯಾರಿ ತೊಗೊಂಡು ನನ್ನ ಫ್ರೆಂಡ್ ಉಡ್ಸಿದ್ಲು, ಅದನ್ನೇ ಉಟ್ಕೊಂಡೆ. ತುಂಬ ಚೆನ್ನಾಗಿ ಉಡಿಸಿದ್ದಾಳೆ ಸ್ಯಾರಿ. ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಬಟ್ ನಾನು ಉಟ್ಕೊಂಡಿರೋ ಸ್ಯಾರಿ ಚೆನ್ನಾಗಿ ಬಂದಿಲ್ಲ, ಅದು ದಪ್ಪ ಇತ್ತು ಸ್ಯಾರಿ ಬೇರೆ ಅಮ್ಮದು. ಹೇಗೋ ಮ್ಯಾನೇಜ್ ಮಾಡಿದ್ದೀನಿ. ಮತ್ತು ಅವರೆಲ್ಲ ಗುಡ್ಡಿನ ಕರೀತಾ ಇದ್ದಾರೆ, ಅವ್ರು ಎತ್ಕೊಳ್ಬೇಕು ಅಂತ ಆಸೆ ಪಡ್ತಾರೆ, ಅವಳು ಹೋಗಲ್ಲ, ಅಳ್ತಾ ಇದ್ದಾಳೆ. ಎತ್ಕೊಳ್ಳೋಕೆ ಹೋದ್ರೇ ಅಳ್ತಾಳೆ. ನಾವು ಮತ್ತು ಲಕ್ಷ್ಮೀ ಹಬ್ಬದ ದಿನ ಲಕ್ಷ್ಮೀನ ಕೂರಿಸಿಲ್ಲ, ನನಗೆ ಕೂರ್ಸೋಕ್ಕಾಗಿಲ್ಲ. ಕೊನೆ ವಾರದಲ್ಲಿ ಲಾಸ್ಟ್ ವೀಕಲ್ಲಿ ಕೂರಿಸಿದ್ದು ನಾವು.
ಲಕ್ಷ್ಮೀ ಹಬ್ಬದ ದಿನ ಕೂರಿಸಿದ್ರು. ಎಲ್ಲರೂ ಬರೋಕ್ಕೆ ಆಗ್ತಾ ಇರಲಿಲ್ಲ ಅನಿಸುತ್ತೆ ಕುಂಕುಮಕ್ಕೆ. ಲಾಸ್ಟ್ ವೀಕಲ್ಲಿ ಕೂರಿಸಿರೋದ್ರಿಂದ ಹೇಗೋ 5 ಜನಕ್ಕೆ ಕುಂಕುಮ ಕೊಟ್ವಿ. ನೋಡಿ ಸ್ಯಾರಿ ಹೇಗೆ ಕಾಣಿಸ್ತಿದೆ, ತುಂಬ ಚೆನ್ನಾಗಿದೆ. ಅಮ್ಮದೆಲ್ಲ ಹಳೇ ಸ್ಯಾರೀಸ್ ಇದೆಲ್ಲ. ಮೇ ಬಿ ಒಂದು 10 ಇಯರ್ಸ್ ಮೇಲೆ ಆಗಿದೆ ಅನಿಸುತ್ತೆ ಸ್ಯಾರೀಸ್ ಇದೆಲ್ಲ. ಇದು ಬ್ಲೌಸ್ ಬಂದು ನಂದು ಮದುವೆ ಬ್ಲೌಸು. ತುಂಬ ಲೂಸಾಗಿ ಹೊಲಿಸಿದ್ದೆ ಮದುವೆನಲ್ಲಿ, ಅದಕ್ಕೆ ಕರೆಕ್ಟಾಗಿ ಫಿಟ್ ಆಗ್ತಿದೆ ಬ್ಲೌಸ್ ಮಾತ್ರ. ಅದಕ್ಕೆ ಆ ಬ್ಲೌಸ್ಗೆ ಅಮ್ಮದು ಸ್ಯಾರೀಸ್ ಮ್ಯಾಚ್ ಮಾಡ್ತಾಯಿದ್ದೀನಿ ಅಷ್ಟೇ. ಅಮ್ಮದು ಬ್ಲೌಸು ಆಗೋದಿಲ್ಲ, ಫುಲ್ಲು ಕರೆಕ್ಟಾಗಿ ಕೂರೋದಿಲ್ಲ. ಅದಕ್ಕೆ ನನ್ನ ಬ್ಲೌಸು ಹೇಗೋ ಆಗ್ತಿತ್ತಲ್ವ ಇದಕ್ಕೆ ಮ್ಯಾಚ್ ಮಾಡಿಕೊಂಡೆ. ಗ್ರೀನ್ ಸ್ಯಾರಿ ಯಾವುದಾದ್ರೂ ಇದು ಮಾಡೋಣ ಅಂತ. ಮತ್ತು ಊಟ ಎಷ್ಟು ಬೇಡ ಅಂತ ಹೇಳಿದ್ರು, ನಾವು ಎಲ್ರಿಗೂ ಊಟ ಬಡಿಸ್ಬಿಟ್ಟೆ ಕಳಿಸ್ಬೇಕು ಅಂಥೇಳಿ ಪ್ರಸಾದ ತಿನ್ನಿ ಅಂತ ಹೇಳ್ತಾ ಇದ್ದೀವಿ. ಅವರು ತಿಂತಾಯಿದ್ದಾರೆ. ನಿಮ್ಮೆಲ್ಲರಿಗೂ ಈ ಹಬ್ಬದ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್, ಮಚ್ ಲವ್, ಬಾಯ್.